ನಮಸ್ಕಾರ. K2 ಕನ್ನಡ ನ್ಯೂಸ್ಗೆ ಸ್ವಾಗತ. ವೀಕ್ಷಿಸಿ ಈ ದಿನದ ಸುದ್ದಿಗಳ ರೌಂಡ್ ಅಪ್. ಜಗದ್ಗುರು ಶ್ರೀ ಮಧ್ವಾಚಾರ್ಯ ಮೂಲ ಮಹಾಸಂಸ್ಥಾನ ಶ್ರೀ ರಾಘವೇಂದ್ರ ಸ್ವಾಮಿಗಳವರ ಮಠದಲ್ಲಿ ಕಲಿಯುಗ ಕಾಮಧೇನು ಬೇಡಿದವರ ನೀಡುವ ಗುರು ರಾಘವೇಂದ್ರ ಸ್ವಾಮಿಗಳ 354ನೇ ಆರಾಧನಾ ಮಹೋತ್ಸವ ಆಗಸ್ಟ್ 8ರಿಂದ 14ರವರೆಗೆ 7 ದಿನಗಳ ಕಾಲ ಮಠದ ಪೀಠಾಧಿಪತಿ ಸುಬದೇಂದ್ರ ತೀರ್ಥರ ಅಧ್ಯಕ್ಷತೆಯಲ್ಲಿ ಸಪ್ತರಾತ್ರೋತ್ಸವ ಆರಾಧನಾ ಮಹೋತ್ಸವದ ಜರುಗಲಿರುವ ಆರಾಧನಾ ಮಹೋತ್ಸವದಲ್ಲಿ ಭಾಗವಹಿಸಿ ರಾಯರ ಕೃಪೆಗೆ ಪಾತ್ರರಾಗಬೇಕು. ಈ ಒಂದು ಆರಾಧನಾ ಮಹೋತ್ಸವಕ್ಕೆ ರಾಜ್ಯ, ದೇಶ, ವಿದೇಶಗಳಿಂದ ಬರುವ ಭಕ್ತರಿಗೆ ಆದರದ ಸ್ವಾಗತ ಕೋರುವವರು ಶ್ರೀ ರಾಘವೇಂದ್ರ ಸ್ವಾಮಿಗಳವರ ಮಠದ ಆಡಳಿತ ಮಂಡಳಿ ಮತ್ತು ಮಠದ ಸಿಬ್ಬಂದಿಗಳು. ಮಂತ್ರಾಲಯ. ಮಸ್ಕಿ ಪ್ರಜಾಪ್ರಭುತ್ವದ 4ನೇ ಅಂಗವಾದ ಪತ್ರಿಕಾ ರಂಗಕ್ಕೆ ತನ್ನದೇ ಆದ ಇತಿಹಾಸವಿದೆ. ಅಂತಹ ನಿಟ್ಟಿನಲ್ಲಿ ಪತ್ರಿಕೆ ಉದ್ಯಮದ ಸೇವೆ ಸಲ್ಲಿಸಿದ ಪತ್ರಕರ್ತ, ಸಂಪಾದಕ, ಜಂಗಮ ಸಮಾಜದ ಯುವ ಮುಖಂಡ ವಿರೂಪಾಕ್ಷಯ್ಯ ಸ್ವಾಮಿ ಸಾಲಿಮಠ ಇವರಿಗೆ 2025-2026ನೇ ಸಾಲಿನ ಧಾರವಾಡ ರಂಗಾಯಣ ಭವನದಲ್ಲಿ ವಿಶ್ವ ದರ್ಶನ ಫೌಂಡೇಶನ್ 5ನೇ ವಾರ್ಷಿಕೋತ್ಸವ ಹಾಗೂ ಪತ್ರಿಕಾ ದಿನಾಚರಣೆ ಕಾರ್ಯಕ್ರಮದಲ್ಲಿ ಪತ್ರಿಕೆ ದನದ ಇವರ ಸೇವೆಯನ್ನು ಪರಿಗಣಿಸಿ ಇವರಿಗೆ ರಾಷ್ಟ್ರೀಯ ಐಕಾನ್ ಅವಾರ್ಡ್ ಮಾಧ್ಯಮ ಕ್ಷೇತ್ರ ಬಸವಭೂಷಣ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ಸ್ಥಾಪಕ ರಾಜ್ಯ ಅಧ್ಯಕ್ಷರು ಮಲ್ಲಿಕಾರ್ಜುನ ವಿಶ್ವ ದರ್ಶನ ಫೌಂಡೇಶನ್ ಅಧ್ಯಕ್ಷ ಎಸ್ ಪಾಟೀಲ್ ಹುಬ್ಬಳ್ಳಿ ಹಾಗೂ ನಿವೃತ್ತ ಕೋರ್ಟ್ ನ್ಯಾಯಾಧೀಶರಾದ ಶ್ರೀ ಅರಳಿ ನಾಗರಾಜ್ ಸೇರಿದಂತೆ ಅನೇಕ ಪೂಜ್ಯರು, ಮಠಾಧೀಶರು, ಶಾಸಕರು ಹಾಗೂ ಹಿರಿಯ ಸಾಹಿತಿಗಳು, ಹೋರಾಟಗಾರರು, ಚಿಂತಕರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಹಾಗೂ ಮಸ್ಕಿ ಸತ್ಯಧ್ವನಿ, ಮಸ್ಕಿ ಕಿರಣ್ ಪತ್ರಿಕಾ ಬಳಗ, ಮಸ್ಕಿ ತಾಲೂಕುದಿಂದ ಹಾಗೂ ಮಸ್ಕಿ ಜಂಗಮ ಸಮಾಜ ತುಂಬು ಹೃದಯದಿಂದ ಅಭಿನಂದಿಸಿದ್ದಾರೆ. ರಾಯಚೂರು ನಗರದಲ್ಲಿ ಬೇರೆಯವರ ಆಸ್ತಿಗಳನ್ನು ನಕಲಿ ದಾಖಲೆ ಸೃಷ್ಟಿಸಿ ಮಾರಾಟ ಮಾಡುವ ಜಾಲವನ್ನು ಸಂಬಂಧಿಸಿದ ಪೊಲೀಸರು 5 ಆರೋಪಿಗಳನ್ನು ಬಂಧಿಸಿದ್ದಾರೆ. ನಗರ ಮತ್ತು ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಸುಮಾರು ದಿನಗಳಿಂದ ಖಾಲಿ ಇರುವ ಖಾಲಿ ನಿವೇಶನ ಮತ್ತು ಉಳುಮೆ ಮಾಡಿದ ಬೀಳು ಜಮೀನುಗಳನ್ನು ಗುರುತಿಸಿ ಅಂತಹ ಜಮೀನು ಮತ್ತು ಆಸ್ತಿಗಳ ಬಗ್ಗೆ ಮಾಹಿತಿ ಸಂಗ್ರಹಿಸಿ ಅವುಗಳಿಗೆ ಸಂಬಂಧಿಸಿದ ತೊಟ್ಟಿ ದಾಖಲೆಗಳನ್ನು ಸೃಷ್ಟಿಸಿ ಭೂಮಿ ಹೆಸರಿಗೆ ನೋಂದಾಯಿಸಿಕೊಳ್ಳುವ ಜಾಲ ಪತ್ತೆಯಾಗಿದ್ದು, ಇಂತಹ ಒಟ್ಟು 6 ಪ್ರಕರಣಗಳಲ್ಲಿ 5ರನ್ನು ಬಂಧಿಸಿ 20 ಲಕ್ಷ ರೂಪಾಯಿ ಹಾಗೂ ಕೊರಂದನ್ನು ಜಪ್ತಿ ಮಾಡಿಕೊಳ್ಳಲಾಗಿದೆ ಎಂದು ರಾಯಚೂರು ಜಿಲ್ಲಾ ಪೊಲೀಸ್ ಪರಿಶಿಷ್ಟ ಅಧಿಕಾರಿ ಎಂ ಪುಟ್ಟಮಾದಯ್ಯ ಹೇಳಿದರು. ಇದನ್ನು ಓದಿ ರಾಯಚೂರು ಹಳ್ಳದಲ್ಲಿ ಕೊಚ್ಚಿ ಹೋದ ಎತ್ತುಬಂಡಿ ನಗರದ ಜಿಲ್ಲಾ ಪೊಲೀಸ್ ಪರಿಶಿಷ್ಟ ಅಧಿಕಾರಿಗಳ ಕಚೇರಿಯಲ್ಲಿ ಬುಧವಾರ ಸುದ್ದಿಗೋಷ್ಠಿಯಲ್ಲಿ ಉದ್ದೇಶಿಸಿ ಮಾತನಾಡಿದ ಅವರು, ಜಮೀನು ಮತ್ತು ನಿವೇಶನಗಳ ಮಾಲೀಕರಿಗೆ ಸಂಬಂಧಿಸಿದ ಆಧಾರ್ ಕಾರ್ಡ್ ಮತ್ತು ಪ್ಯಾನ್ ಕಾರ್ಡ್ಗಳನ್ನು ನಕಲಿಯಾಗಿ ಸೃಷ್ಟಿಸಿ ಮೂಲ ಮಾಲಕರ ಬದಲಾಗಿ ಬೇರೊಬ್ಬ ವ್ಯಕ್ತಿಯನ್ನು ಆಸ್ತಿಯ ಮಾಲಕರೆಂದು ನಂಬಿಸಿ ನಂತರ ಆಸ್ತಿಗಳನ್ನು ಬೇರೆಯವರ ಹೆಸರಿಗೆ ನೋಂದಾಯಿಸಿಕೊಂಡು ನಂತರ ಬೇರೆ ಜನರಿಗೆ ಮಾರಾಟ ಮಾಡುವ ಆರೋಪಿಗಳು. ನಂತರ ಅವರಿಂದ ಭಾರಿ ಮೊತ್ತದ ಹಣ ಪಡೆದುಕೊಂಡು ವಂಚಿಸಿದ ಬಗ್ಗೆ ಆಸ್ತಿಗಳ ಮೂಲ ಮಾಲಕರು ನೀಡಿದ ದೂರಿನ ಮೇರೆಗೆ ರಾಯಚೂರು ನಗರದ ಪಶ್ಚಿಮ ಪೊಲೀಸ್ ಠಾಣೆಯ ಹಾಗೂ ಸಿರ್ವರ್ ಪೊಲೀಸ್ ಠಾಣೆಯಲ್ಲಿ ಒಟ್ಟು 6 ಪ್ರಕರಣಗಳು ದಾಖಲಾಗಿವೆ ಎಂದು ಅವರು ಹೇಳಿದರು. ಆರೋಪಿಗಳಾದ ಮಹಮ್ಮದ್ ಜಮೀದ್, ಅಕ್ಷಯ ಕುಮಾರ್ ಭಂಡಾರಿ, ನೀಲಕಂಠ ಮೆಟ್ಟಿ, ಆಂಜನೇಯ ಹಾಗೂ ಉಪೇಂದ್ರ ಕುಮಾರ್ ಎಂಬುವವರನ್ನು ಬಂಧಿಸಲಾಗಿದೆ. ರಾಯಚೂರು ಪೊಲೀಸ್ ಅಧೀಕ್ಷಕರ ಸೂಚನೆ ಮೇರೆಗೆ ರಾಯಚೂರು ಡಿಎಸ್ಪಿ ತನಿಖೆ ಕೈಗೊಂಡು ವಂಚಕರ ಜಾಲವನ್ನು ಪತ್ತೆ ಹಚ್ಚಿದ್ದಾರೆ. ಆರೋಪಿಗಳನ್ನು ನ್ಯಾಯಾಂಗ ಬಂಧನಕ್ಕೆ ಕಳಿಸಲಾಗಿದೆ. ಇನ್ನುಳಿದ ಆರೋಪಿಗಳ ಪತ್ತೆಗೆ ಕಾರ್ಯಾಚರಣೆ ಮುಂದುವರೆದಿದೆ. ರಾಯಚೂರು ಜಿಲ್ಲೆ ಸಿರ್ವಾರ್ ಪೊಲೀಸ್ ಸ್ಟೇಷನ್ದಲ್ಲಿ 26 ಜೂನ್ 25ರಲ್ಲಿ ಒಂದು ಪ್ರಕರಣ ದಾಖಲಾಗಿದೆ. ಏನು ಅಂತಂದರೆ, ರಾಯಚೂರು ನಗರ ಸುತ್ತಮುತ್ತ ಸುಮಾರು 8-10 ವರ್ಷಗಳಿಂದ ಖಾಲಿ ಇರುವ ಪ್ಲಾಟ್ಸು ಅಥವಾ ಲ್ಯಾಂಡ್ಸು ಇವನ್ನ ಐಡೆಂಟಿಫೈ ಮಾಡಿ, ಅಂದರೆ ಮೊದಲೇ ಗೊತ್ತಿರುತ್ತೆ ಈ ಓನರ್ಸು ತೀರ್ಕೊಂಡಿದ್ದಾರೆ ಅಂತ, ವಾರಸ್ದಾರ ಇರ್ತಾರೆ, ಬಟ್ ಅವ್ರು ಇನ್ನೂ ಕ್ಲೈಮ್ ಮಾಡ್ಕೊಂಡಿರಲ್ಲ, ಅಥವಾ ಅಲ್ಲಿ ಏನು ಫಾರ್ಮಿಂಗ್ ಆಗಲಿ ಅಥವಾ ಯಾವುದೇ ಈ ಮನೆ ಕಟ್ಟುವಂಥ ಚಟುವಟಿಕೆಗಳು ಇನ್ನೂ ಆಗಿರಲ್ಲ. ಅಂಥ ಖಾಲಿ ಪ್ಲೇಸ್ಗಳನ್ನ ಗುರುತಿಸಿ ಆ ಸಂಬಂಧ
ಯಾವುದೋ ಮಹಿಳೆ ಅಥವಾ ವ್ಯಕ್ತಿನ ಆಯ್ಕೆ ಮಾಡಿಕೊಂಡು ಅವ್ರಿಗೆ ಫೇಕ್ ಆಧಾರ್ ಕಾರ್ಡು, ಪಾನ್ ಕಾರ್ಡು ಮತ್ತು ರಿಜಿಸ್ಟ್ರೇಷನ್ ಮತ್ತು ನೋಂದಣಿ ಬೇಕಾದಂತಹ ಅಗತ್ಯ ದಾಖಲಾತಿಗಳನ್ನ ಸೃಷ್ಟಿ ಮಾಡಿಕೊಂಡು ಬೇರೆಯೊಬ್ಬರಿಗೆ ಮಾರಾಟ ಮಾಡಿರೋಂಥದ್ದು ಮಾರಾಟ ಸಂಬಂಧ ಸಿರವಾರದಲ್ಲಿ ಕೇಸ್ ರಿಜಿಸ್ಟರ್ ಆಗಿತ್ತು. ಈ ಸಂಬಂಧ ತನಿಖೆ ಕೂಡ ನಾವು ಇಮಿಡಿಯೇಟಾಗಿ DSP ಲೆವೆಲ್ ಅಧಿಕಾರಿಗಳಿಗೆ ವಹಿಸ್ಕೊಟ್ಟಿದ್ದೆ. ಅದೇ ತರಹ ವೆಸ್ಟ್ ಪೊಲೀಸ್ ಸ್ಟೇಷನಲ್ಲಿ ಮತ್ತು ನಂತರದ ದಿನಗಳಲ್ಲಿ 5 ಕೇಸಸ್ಸು ಈ ಥರ ಕೇಸಸ್ಸು ರಿಜಿಸ್ಟರ್ ಆಗಿದೆ. ಈ ಎಲ್ಲ ಕೇಸಸ್ನು DSP ರಾಯಚೂರಿಗೆ ವಹಿಸಿ ತನಿಖೆ ಮಾಡಲಿಕ್ಕೆ ಸೂಚನೆ ಮಾಡಿ ಕಳಿಸಿದ ಮೇರೆಗೆ ಇತ್ತೀಚೆಗೆ ಅವರು ಈ ಪ್ರಕರಣ ಸಂಬಂಧ 5 ಜನ ಆರೋಪಿಗಳನ್ನ ದಸ್ತಗಿರಿ ಮಾಡಿದ್ದಾರೆ. ಅದರಲ್ಲಿ 4 ಜನ ಇನ್ನೂ ಜುಡಿಷಿಯಲ್ ಕಸ್ಟಡಿ ಇದ್ದಾರೆ, ಒಬ್ಬರಿಗೆ ಬೇಲ್ ಆಗಿದೆ. ಈ ಥರ ಈ ಜಾಲ ರಾಯಚೂರಲ್ಲಿ ನಾವು ನೋಡ್ತಿರೋದು ಇದೆ, ಮೊದಲನೇ ಬಾರಿಯಾಗಿದೆ. ನಾನು ಇಲ್ಲಿಗೆ ವರದಿ ಮಾಡ್ಕೊಂಡ ನಂತರ ಸುಮಾರು ದಿನಗಳಿಂದ ಇದು ಊಹಾಪೋಹ ಇತ್ತು. ಕೊನೆಗೆ ಅದರ ಮೂಲ ಮಾಲೀಕರು ಬಂದು ನಮ್ಗೆ ದೂರ ದಾಖಲೆ ಸಂಬಂಧ ಕೇಸ್ ಮಾಡ್ಕೊಂಡಿದ್ದೀವಿ ಮತ್ತು 8 ಜನ ಅರೆಸ್ಟ್ ಮಾಡಿದ್ದೀವಿ. ಮತ್ತು ಇದ್ರ ಸಂಬಂಧ ಕೆಲವೊಂದು ಅಧಿಕಾರಿಗಳ ಇನ್ವಾಲ್ವ್ಮೆಂಟ್ ಕೂಡ ಇದೆ ಅನ್ನೋದ್ರ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ. ಅದು ಕೂಡ ತುಂಬ ಸೀರಿಯಸ್ ಆಗಿ ಟ್ರೈ ಮಾಡ್ತಾಯಿದ್ದೀವಿ. ಯಾಕಂದರೆ ಅದೊಂದು ಕೆಲವೊಂದು ಈ ಕೋರ್ಟ್ ರೆಸ್ಟ್ರಿಕ್ಷನ್ಸ್ ಎಲ್ಲ ಇದೆ, ಅದರಲ್ಲಿ ನೋಡಿ ಅವ್ರ ಮೇಲೆ ಕೂಡ ನಾವು ಮುಂದಿನ ದಿನಗಳಲ್ಲಿ ತನಿಖೆ ಚುರುಕುಗೊಳಿಸಿ ಅವ್ರ ಮೇಲೆ ಕೂಡ ಕ್ರಮ ಕೈಗೊಳ್ಳುತ್ತೇವೆ. ಮುಖ್ಯಮಂತ್ರಿಗಳ ಭರವಸೆ ಅನ್ವಯ ಕೇಂದ್ರ ಪ್ರೋತ್ಸಾಹ ಧನದೊಂದಿಗೆ ಆಶಾ ಕಾರ್ಯಕರ್ತರಿಗೆ ಏಪ್ರಿಲ್ ತಿಂಗಳಿಂದ 10,000 ವೇತನ ಪಾವತಿಗೆ ಆಗ್ರಹಿಸಿ ಇಂದು ನಗರದ ಬಸವೇಶ್ವರ ವೃತ್ತದಲ್ಲಿ ಮಾನವ ಸರಪಳಿ ಪ್ರತಿಭಟನೆ ನಡೆಸಲಾಯಿತು. ಕರ್ನಾಟಕ ರಾಜ್ಯ ಸಂಯುಕ್ತ ಆಶಾ ಕಾರ್ಯಕರ್ತರ ಸಂಘದಿಂದ ಈ ಪ್ರತಿಭಟನೆ ನಡೆಸಲಾಯಿತು. 12, 13, 14 ರವ ರಾತ್ರಿ ಪ್ರತಿಭಟನೆಯ ಭಾಗವಾಗಿ ಇಂದು ಮಾನವ ಸರಪಳಿ ಪ್ರತಿಭಟನೆ ನಡೆಸಲಾಯಿತು. ಆಶಾ ಕಾರ್ಯಕರ್ತೆಯರು ಗ್ರಾಮೀಣ ಮತ್ತು ನಗರ ಕೊಳಚೆ ಪ್ರದೇಶದ ಆರೋಗ್ಯದ ಆಶಾ ಕಿರಣ ಆರೋಗ್ಯ ಸೇವೆಗಳನ್ನು ಪಡೆಯಲು ಕಷ್ಟಪಡುವ ಗ್ರಾಮೀಣ ಜನತೆಯ, ವಿಶೇಷವಾಗಿ ಮಹಿಳೆಯರು ಮತ್ತು ಮಕ್ಕಳ ಯಾವುದೇ ಆರೋಗ್ಯ ಸಂಬಂಧಿತ ಬೇಡಿಕೆಗಳಿಗೆ ಆಶಾ ಮೊದಲ ಕರೆ ಕೇಂದ್ರವಾಗಿದೆ. ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ನಡೆದಿದ್ದು, ತಮಗೆ ತಿಳಿದಿದೆ 15,000 ನಿಶ್ಚಿತ ಗೌರವಧನಕ್ಕಾಗಿ ಆಗ್ರಹಿಸಿ ನಡೆಸಿದ ಈ ಹೋರಾಟದಲ್ಲಿ ರಾಜ್ಯದ ಸುಮಾರು 40,000 ಆಶಾ ಕಾರ್ಯಕರ್ತೆಯರು ಭಾಗವಹಿಸಿದರು. ಜನವರಿ 10, 2025ರಂದು ಆಶಾ ಕಾರ್ಯಕರ್ತರ ಬೇಡಿಕೆಗಳಿಗೆ ಸ್ಪಂದಿಸುವ ನಿಟ್ಟಿನಲ್ಲಿ ಮುಖ್ಯಮಂತ್ರಿಗಳಾದ ತಾವು ಸಂಘದ ಪದಾಧಿಕಾರಿಗಳನ್ನು ಕರೆದು ಸಭೆ ಮಾಡುತ್ತೀರಿ. ಈ ಸಭೆಯಲ್ಲಿ ನಮ್ಮೊಂದಿಗೆ ಆರೋಗ್ಯ ಮಂತ್ರಿಗಳು, ಆರೋಗ್ಯ ಇಲಾಖೆ ಉನ್ನತ ಅಧಿಕಾರಿಗಳು ಉಪಸ್ಥಿತರಿದ್ದರು. ಏಪ್ರಿಲ್ 2025ರಿಂದ ಪ್ರತಿ ತಿಂಗಳು ಎಲ್ಲ ಆಶಾ ಕಾರ್ಯಕರ್ತರಿಗೆ ಪ್ರೋತ್ಸಾಹ ಧನ ಸೇರಿಸಿ ಕನಿಷ್ಠ ₹10,000ಗಳ ಗೌರವಧನವನ್ನು ನೀಡಲಾಗುವುದು. ₹10,000 ಹೊರತುಪಡಿಸಿ ಕಾಂಪೊನೆಂಟ್ಗಳ ಹೆಚ್ಚುವರಿ ಕೆಲಸದ ಆಧಾರದ ಮೇಲೆ ಹೆಚ್ಚುವರಿ ಇನ್ಸೆಂಟಿವ್ ಕೂಡ ನೀಡಲಾಗುವುದು. ಒಂದು ವೇಳೆ ಯಾರಿಗಾದರೂ ಕಾಂಪೊನೆಂಟ್ಸ್ಗಳಿಂದ ಕಡಿಮೆ ಮೊತ್ತದ ಪ್ರೋತ್ಸಾಹ ಧನ ಬಂದಿದ್ದಲ್ಲಿ ಅಂತಹ ಆಶಾ ಕಾರ್ಯಕರ್ತರಿಗೆ ಸರ್ಕಾರವೇ ವ್ಯತ್ಯಾಸದ ಹಣವನ್ನು ಪಾವತಿಸಿ ₹10,000 ಗ್ಯಾರಂಟಿಯಾಗಿ ದೊರೆಯುವಂತೆ ಕ್ರಮ ಕೈಗೊಳ್ಳಲಾಗುವುದೆಂದು ಭರವಸೆ ನೀಡಿದರು. ಇನ್ನುವರೆಗೂ ಈ ಭರವಸೆಯನ್ನು ಈಡೇರಿಸುವಲ್ಲಿ ಸರ್ಕಾರ ಪ್ರಾಮಾಣಿಕ ಪ್ರಯತ್ನಕ್ಕೆ ಮುಂದಾಗಿಲ್ಲ. ಇನ್ನೂ ಅನೇಕ ಬೇಡಿಕೆಗಳು ಆಶಾ ಕಾರ್ಯಕರ್ತರು ಸರ್ಕಾರದ ಮುಂದಿಟ್ಟಿದ್ದರೂ ಇದನ್ನು ಪರಿಹರಿಸುವಲ್ಲಿ ಸರ್ಕಾರ ವಿಫಲವಾಗಿದೆ ಎಂದು ಈ ಪ್ರತಿಭಟನೆ ನಡೆಸಲಾಯಿತು. ಒಂದೂವರೆ ವರ್ಷವೂ ಕೂಡ ಆಶಾಗಳ ಕುಂದುಕೊರತೆ ಕೇಳಿಲ್ಲ ಅಂತಂದ್ರೆ ಏನು? ನಾವು ಜಿಲ್ಲಾ ಪಂಚಾಯತ್ ಅಡಿಯಲ್ಲಿ ಆರೋಗ್ಯ ಇಲಾಖೆಯಲ್ಲಿ ನಾವು ಕಾರ್ಯನಿರ್ವಹಿಸ್ತಾ ಇದ್ದೀವಿ. ಎಷ್ಟೋ ತೀರ್ಮಾನಿಸಿ ಘೋಷಿಸಿದ ಆದೇಶಗಳನ್ನು ಕೂಡಲೇ ಮಾಡಬೇಕೆಂದು ಮತ್ತು ಕೆಳಗಿನ ಹಕ್ಕೊತ್ತಾಯಗಳಿಗೆ ಆಗ್ರಹಿಸಿ ರಾಜ್ಯಾದ್ಯಂತ ಎಲ್ಲ ಜಿಲ್ಲೆಗಳಲ್ಲಿ ಈಗಾಗಲೇ ಆಶಾ ಕಾರ್ಯಕರ್ತೆಯರು ಪ್ರತಿಭಟನೆ ನಡೆಸುತ್ತಿರುತ್ತಾರೆ.
ಈ ಮುಂದೆಯೂ ಆಶಾ ಕಾರ್ಯಕರ್ತೆಯರು ಉನ್ನತ ಹಂತದ ಹೋರಾಟಕ್ಕೆ ಅಣಿಯಾಗಿ ದಿನಾಂಕ 12, 13, 14 ಆಗಸ್ಟ್ 2025 3 ದಿನಗಳು ರಾಜ್ಯ ವ್ಯಾಪ್ತಿ ಜಿಲ್ಲಾ ಮಟ್ಟದ ಅಹೋರಾತ್ರಿ ಪ್ರತಿಭಟನಾ ಧರಣಿ ನಡೆಸಿ ಸರ್ಕಾರ ಮಾತು ಕೊಟ್ಟಂತೆ ನಡೆದುಕೊಳ್ಳಬೇಕೆಂದು ಈ ಮೂಲಕ ಆಗ್ರಹಿಸಲು ಮುಂದಾಗಿರುವವರು ಈಗಲೂ ಸಹ ಈ ಮನವಿಯಲ್ಲಿ ಹಕ್ಕೊತ್ತಾಯಗಳನ್ನು ಈಡೇರಿಸಲು ಸಂಘದಿಂದ ಮನವಿ ಮಾಡಿಕೊಳ್ಳುತ್ತೇವೆ. ಹಕ್ಕೊತ್ತಾಯಗಳು: ಮುಖ್ಯಮಂತ್ರಿಗಳು ಘೋಷಿಸಿದ ರಾಜ್ಯ ಗೌರವಧನ ಮತ್ತು ಕೇಂದ್ರದ ಭಾಗಶಃ ಪ್ರೋತ್ಸಾಹಧನ ಸೇರಿ ಮಾಸಿಕ ಕನಿಷ್ಠ 10,000 ಗ್ಯಾರಂಟಿಯನ್ನು ಏಪ್ರಿಲ್ ಅನ್ವಯವಾಗುವಂತೆ ಆದೇಶ ಹೊರಡಿಸಬೇಕು. 2025 ಮಾರ್ಚ್ ರಾಜ್ಯ ಬಜೆಟಿನಲ್ಲಿ ಎಲ್ಲ ಅಂಗನವಾಡಿ ಮತ್ತು ಬಿಸಿಯೂಟ ಕಾರ್ಯಕರ್ತೆಯರಿಗೆ ರೂಪಾಯಿ 1,000 ಪ್ರೋತ್ಸಾಹಧನ ಹೆಚ್ಚಳ ಮಾಡಿದಂತೆಯೇ ಎಲ್ಲ ಆಶಾ ಕಾರ್ಯಕರ್ತೆಯರಿಗೆ ಸಹ ಹೆಚ್ಚಳ ಮಾಡಬೇಕು. ತರ್ಕಬದ್ಧಗೊಳಿಸುವ ಹೆಸರಿನಲ್ಲಿ ಆಶಾ ಕಾರ್ಯಕರ್ತೆಯರು ಕಾರ್ಯನಿರ್ವಹಿಸುವ ಜನಸಂಖ್ಯೆಯ ಮಿತಿಯನ್ನು ಹೆಚ್ಚಿಸುವುದನ್ನು ಕೈಬಿಡಿ. ಈ ಹೆಸರಿನಲ್ಲಿ ಯಾವುದೇ ಆಶಾ ಕಾರ್ಯಕರ್ತೆಯನ್ನು ಕೆಲಸದಿಂದ ತೆಗೆಯಬಾರದು. ಅವೈಜ್ಞಾನಿಕ ಆಶಾ ಕಾರ್ಯಕರ್ತೆಯರ ಕಾರ್ಯನಿರ್ವಹಣಾ ಮೌಲ್ಯಮಾಪನ ಈ ಕೂಡಲೇ ಕೈಬಿಡಬೇಕು. ಆಶಾ ಶುಭಮಕಾರರನ್ನು ಸೂಕ್ತ ವೇತನದೊಂದಿಗೆ ಮುಂದುವರೆಸಬೇಕು. ನಿವೃತ್ತಿ ಆಶೆಗಳಿಗೆ ಪಶ್ಚಿಮ ಬಂಗಾಳ ಮಾದರಿಯಲ್ಲಿ ಇಡಿಗಂಟು ನೀಡುವಂತೆ ಇಲ್ಲಿ ನೀಡಬೇಕು. ನಗರ ಆಶೆಗಳಿಗೆ ರೂಪಾಯಿ 2,000 ಗೌರವಧನ ಹೆಚ್ಚಿಸಬೇಕು. 2025 ಜುಲೈನಲ್ಲಿ ಕೇಂದ್ರ ಸರ್ಕಾರ ಹೆಚ್ಚಿಸಿದ ಪ್ರೋತ್ಸಾಹಧನವನ್ನು ರಾಜ್ಯದಲ್ಲಿ ಜಾರಿಗೊಳಿಸಬೇಕೆಂದು ಇತ್ಯಾದಿ ವಂದನೆಗಳಂತೆ. ಒಂದು 10,000 ಗ್ಯಾರಂಟಿ ಕೊಡಬೇಕು ಏಪ್ರಿಲಿಂದ. ಎರಡನೇದು ಏನು ನಮ್ಮ ಅಂಗನವಾಡಿ ಕಾರ್ಯಕರ್ತೆ ಮತ್ತು ಬಿಸಿಯೂಟ ಕಾರ್ಯಕರ್ತರಿಗೆ ಏನೋ 1,000 ಎಕ್ಸ್ಟ್ರಾ ಕೊಡ್ತಾರಲ್ಲ, ಅದು ನಿಮಗೂ ಕೊಡಬೇಕು ಇನ್ನು. ಮತ್ತು ಎರಡನೇದು ಒಂದು ಇವರು ಏನು ಜನಸಂಖ್ಯೆ ಆಧಾರದ ಮೇಲೆ ಒಂದು ಅನ್ಸೈಂಟಿಫಿಕ್ ಆಗಿ ಆಶಾಕರ್ತರ ಮೌಲ್ಯಮಾಪನ ಮಾಡ್ತಾ ಇದ್ದರಿಂದ ಅದನ್ನು ಕೈ ಬಿಡಬೇಕಂತ ಒಂದು ಬೇಡಿಕೆ. ಆಶಾ ಶುಭಕಾರರು ಸೂಕ್ತ ವೇತನವನ್ನು ಮುಂದುವರಿಸಬೇಕಂತೇಳಿ. ಅಂದರೆ ನಿವೃತ್ತರಿಗೆ ಏನು ಪಶ್ಚಿಮ ಬಂಗಾಳದಲ್ಲಿ ಏನೊಂದು ಇಡಿಗಂಟು ಕೊಡ್ತಾರಲ್ಲ ಅದನ್ನು ಕೊಡಬೇಕಂತ ಇದು ಬೇಡಿಕೆ. ಮತ್ತು ನಗರ ಅರ್ಪಣ ಆಶಾ ಕಾರ್ಯಕರ್ತರಿಗೆ ಅವ್ರಿಗೆ 2,000 ಹೆಚ್ಚಿಗೆ ಮಾಡಬೇಕು. ಲಾಭವನ್ನು ಕೇಂದ್ರ ಸರ್ಕಾರ ಹೆಚ್ಚಿನ ಪ್ರೋತ್ಸಾಹಧನವನ್ನು ರಾಜ್ಯದಲ್ಲಿ ಮಾಡಿದ್ದಾರೆ. ಎಂದು ಬೇಡಿಕೆಗಳನ್ನು ಪಶ್ಚಿಮವಾಗಿ ನಾವು ನಮ್ಮ ಸರ್ಕಾರ ಕಳಿಸ್ಕೊಡ್ತು. ಸರ್ಕಾರ ಹಂತದಲ್ಲಿ ಇದೆಲ್ಲ ಮಾಡಬೇಕಾಗಿದ್ದರಿಂದ ನಮ್ಮ ಜಿಲ್ಲಾ ಪಂಚಾಯತ್ ಪರವಾಗಿ ಮತ್ತು DH ಅವ್ರ ಪರವಾಗಿ ನಾವು ಧನಾತ್ಮಕವಾಗಿ ನಾವು ಕೊಡ್ತೇವೆ. ನಗರದ ವಾರ್ಡ್ ನಂಬರ್ 28ರ ಆಶ್ರಯ ಕಾಲೋನಿಯಲ್ಲಿ ಕಳೆದ 6 ದಿನಗಳಿಂದ ನಲ್ಲಿಯಲ್ಲಿ ನೀರು ಬಾರದೆ ಇರುವ ಕುರಿತು ಹಾಗೂ ಸಂತೋಷ್ ನಗರದಲ್ಲಿ 4 ಇಂಚಿನ ಪೈಪ್ಲೈನ್ ಅಳವಡಿಸಬೇಕೆಂದು ಆಗ್ರಹಿಸಿ ಪಾಲಿಕೆ ಆಯುಕ್ತರಿಗೆ ಮನವಿ ಸಲ್ಲಿಸಿ ಒತ್ತಾಯಿಸಿದ್ದಾರೆ. ಕಳೆದ 6 ದಿನಗಳಿಂದ ಆಶ್ರಯ ಕಾಲೋನಿಯ ನಲ್ಲಿಗಳಲ್ಲಿ ಕುಡಿಯುವ ನೀರು ಬಾರದೆ ತೀವ್ರ ತೊಂದರೆ ಅನುಭವಿಸುತ್ತಿದ್ದೇವೆ. ಇಂಡಿಯನ್ ಪೆಟ್ರೋಲ್ ಪಂಪ್ ಪಕ್ಕದಲ್ಲಿ ಇರುವ ನೀರಿನ ವಾಲ್ ಬಿಚ್ಚಿಕೊಂಡು ಹೋಗಿದ್ದು 2.5 ತಿಂಗಳು ಗತಿಸಿವೆ. ಆದರೆ ಇದುವರೆಗೆ ವಾಲ್ ದುರಸ್ತಿ ಮಾಡಿರುವುದಿಲ್ಲ. ಈ ಬಗ್ಗೆ ಸಿಬ್ಬಂದಿಗಳಾದ ರಾಹುಲ್ JE, ಅಬ್ರರ್ ಫಿಲ್ಟರ್ ಇನ್ಚಾರ್ಜ್ ಎಂಬುವರಿಗೆ ಫೋನ್ ಮೂಲಕ ಕೇಳಿದಾಗ ಮಹಾನಗರ ಪಾಲಿಕೆಯಿಂದ ಇನ್ನೂ ಮಂಜೂರು ದೊರೆತಿಲ್ಲ ಎಂದು ಹೇಳುತ್ತಿದ್ದಾರೆ. ಕಾಳಿದಾಸ ನಗರದಲ್ಲಿ ಇರುವ 6 ಇಂಚಿನ ಪೈಪ್ಲೈನ್ ಕಟ್ ಆಗಿ ಸುಮಾರು 3 ತಿಂಗಳಾಗಿದ್ದು ಇದೇ 6 ಇಂಚಿನ ಪೈಪ್ಲೈನ್ ಮುಖಾಂತರ ಆಶ್ರಯ ಕಾಲೋನಿಯ ನಲ್ಲಿಗಳಲ್ಲಿ ನೀರು ಹರಿಯುತ್ತದೆ. ಇದುವರೆಗೂ ಸದರಿ ಪೈಪ್ಲೈನ್ ದುರಸ್ತಿ ಮಾಡಿರುವುದಿಲ್ಲ. ಮಳೆಗಾಲದಲ್ಲಿ ನಿವಾಸಿಗಳಿಗೆ ಕುಡಿಯುವ ನೀರು ಬಾರದೆ ಇರುವುದು ದುರದೃಷ್ಟಕರ ಹಾಗೂ ಮಹಾನಗರ ಪಾಲಿಕೆಯ ಕಾರ್ಯವೈಖರಿಗೆ ಹಿಡಿದ ಕನ್ನಡಿಯಾಗಿದೆ. ಮಳೆಗಾಲದಿಂದಾಗಿ ಆಶ್ರಯ ಕಾಲೋನಿಯ ಓಣಿಗಳಲ್ಲಿ ಓಡಾಡಲು ಆಗದೆ ಕೆಸರು ರಾಡಿಗಳಿಂದ ತುಂಬಿ ಹೋಗಿದ್ದು ಸಾರ್ವಜನಿಕರಿಗೆ ಓಡಾಡಲು ತುಂಬ ಕಷ್ಟಕರವಾಗಿದೆ. ಈ ಕಾಲೋನಿಯಲ್ಲಿ ಮಹಾನಗರ ಪಾಲಿಕೆಯಿಂದ CC ರಸ್ತೆ ನಿರ್ಮಾಣ ಮಾಡುವುದು ಅತ್ಯಂತ ಅವಶ್ಯಕತೆ ಇರುತ್ತದೆ. ಈ ಮೇಲಿನ ಎಲ್ಲ ಬೇಡಿಕೆಗಳನ್ನು ಕೂಡಲೇ ಈಡೇರಿಸಬೇಕಾಗಿ ವಿನಂತಿಸಿ ಆಶ್ರಯ ಕಾಲೋನಿಯ ನಿವಾಸಿಗಳಾದ ನಾವು ಇಂದು ತಮ್ಮ ಕಾರ್ಯಾಲಯದ ಮುಂದೆ ಪ್ರತಿಭಟನೆ ಮೂಲಕ ಈ ಮನವಿ ಪತ್ರವನ್ನು ಸಲ್ಲಿಸುತ್ತಿದ್ದೇವೆ. ಕಾರಣ ದಯಾಳುಗಳಾದ ತಾವುಗಳು ಕೂಡಲೇ ಸ್ಪಂದಿಸಿ ಕುಡಿಯುವ ನೀರಿನ ಪೈಪ್ಲೈನ್, ರಸ್ತೆ ಇತ್ಯಾದಿ ಮೂಲಭೂತ ಸೌಕರ್ಯಗಳನ್ನು ಒದಗಿಸಿಕೊಡಬೇಕೆಂದು ಒತ್ತಾಯಿಸಿದ್ದಾರೆ. ಈ ಬಗ್ಗೆ ಸಿಬ್ಬಂದಿಗಳಾದ ರಾಹುಲ್ JE, ಅಬ್ರಾರ್ ಫಿಲ್ಟರ್ ಇನ್ಚಾರ್ಜ್ ಎಂಬುವವರಿಗೆ ಫೋನ್ ಮೂಲಕ ಕೇಳಿದಾಗ ಮಹಾನಗರ ಪಾಲಿಕೆಯಿಂದ ಇನ್ನೂ ಮಂಜೂರು ದೊರೆತಿಲ್ಲ ಎಂದು ಹೇಳುತ್ತಿದ್ದಾರೆ. ಕಾಳಿದಾಸ ನಗರದಲ್ಲಿ ಇರುವ 6 ಇಂಚಿನ ಪೈಪ್ ಕಟ್ಟಾಗಿ ಸುಮಾರು 3 ತಿಂಗಳಾಗಿದ್ದು ಇದೇ 6 ಇಂಚಿನ ಪೈಪ್ಲೈನ್ ಮುಖಾಂತರ ಆಶ್ರಯ ಕಾಲೋನಿ ನಲ್ಲಿಗಳಲ್ಲಿ ನೀರು ಹರಿಯುತ್ತದೆ. ಇದುವರೆಗೆ ಸದರಿ ಪೈಪ್ಲೈನ್ ದುರಸ್ತಿ ಮಾಡಿರುವುದಿಲ್ಲ. ಮಳೆಗಾಲದಲ್ಲಿ ನಿವಾಸಿಗಳಿಗೆ ಕುಡಿಯುವ ನೀರು ಬಾರದೆ
ಇರುವುದು ದುರದೃಷ್ಟಕರ ಹಾಗೂ ಮಹಾನಗರ ಪಾಲಿಕೆ ಕಾರ್ಯವೈಖರಿ ಹಿಡಿದ ಕನ್ನಡಿಯಾಗಿದೆ. ಮಳೆಗಾಲದಿಂದ ಆಶ್ರಯ ಕಾಲೋನಿ ಓಣಿಗಳಲ್ಲಿ ಓಡಾಡಲು ಆಗದೆ ಕೆಸರು ಘಾಟಿಗಳಿಂದ ತುಂಬಿ ಹೋಗಿದ್ದು ಸಾರ್ವಜನಿಕರು ಓಡಾಡಲು ತುಂಬ ಕಷ್ಟಕರವಾಗಿದೆ. ಈ ಕಾಲೋನಿಯಲ್ಲಿ ಮಹಾನಗರ ಪಾಲಿಕೆಯಿಂದ ಸಿಸಿ ರಸ್ತೆ ನಿರ್ಮಾಣ ಮಾಡುವುದು ಅತ್ಯಂತ ಅವಶ್ಯಕತೆ ಇರುತ್ತದೆ. ಈ ಮೇಲಿನ ಎಲ್ಲ ಬೇಡಿಕೆಗಳನ್ನು ಕೂಡಲೇ ಈಡೇರಿಸಬೇಕಾಗಿ ತಮ್ಮಲ್ಲಿ ಆಶ್ರಯ ಕಾಲೋನಿ ನಿವಾಸಿಗಳು ಮತ್ತು ಇಂದು ತಮ್ಮ ಕಾರ್ಯಾಲಯ ಮುಂದೆ ಬೃಹತ್ ಪ್ರತಿಭಟನೆ ಮೂಲಕ ಪತ್ರವನ್ನು ಸಲ್ಲಿಸುತ್ತಿದ್ದೇವೆ. ಕಾರಣ ದಯಾಳುಗಳ ತಾವುಗಳು ಕೂಡಲೇ ಸ್ಪಂದಿಸಿ ಕುಡಿಯುವ ನೀರಿನ ಪೈಪ್ಲೈನ್, ರಸ್ತೆ ಇತ್ಯಾದಿ ಮೂಲ ಸೌಕರ್ಯ ಒದಗಿಸಿಕೊಡಬೇಕೆಂದು ತಮ್ಮಲ್ಲಿ ವಿನಂತಿಸಿ ಧನ್ಯವಾದಗಳು. ಶ್ರೀ ಕಾಗಿನೆಲೆ ಮಹಾಸಂಸ್ಥಾನ ಕನಕ ಗುರುಪೀಠ ಪೀಠಾಧ್ಯಕ್ಷರು ಶ್ರೀ ಸಿದ್ದರಾಮಾನಂದ ಮಹಾಸ್ವಾಮೀಜಿಗಳವರ ನೇತೃತ್ವದಲ್ಲಿ ದಿನಾಂಕ 16ರಂದು ಹಾಲು ಮತಧರ್ಮ ಮತ್ತು ಪರಿಸರ ಜಾಗೃತಿಗಾಗಿ ಶ್ರಾವಣ ಯಾತ್ರೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ಕೆ ಬಸವಂತಪ್ಪ ಅವರು ಹೇಳಿದರು. ಅವರಿಂದು ನಗರದ ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ ದಿನಾಂಕ 16ರಂದು ಮಧ್ಯಾಹ್ನ 2:30 ಗಂಟೆಗೆ ತಾಲೂಕಿನ ಹುಣಸಹಳಹುಡ ಗ್ರಾಮಕ್ಕೆ ಶ್ರಾವಣ ಯಾತ್ರೆ ಅಂಗವಾಗಿ ಹಾಲು ಮತಧರ್ಮ ಮತ್ತು ಪರಿಸರ ಜಾಗೃತಿ ಮೂಡಿಸಲು ಪರಮ ಪೂಜ್ಯ ಶ್ರೀ ಸಿದ್ದರಾಮಾನಂದ ಮಹಾಸ್ವಾಮೀಜಿ ಅವರು ಆಗಮಿಸಲಿದ್ದಾರೆ. ಸಮಾಜದಲ್ಲಿ ಬದುಕಬೇಕಾದರೆ ಸಂಸ್ಕೃತಿ ಬೇಕು, ಜೀವ ಸಂಕುಲ ಬದುಕಬೇಕಾದರೆ ಪ್ರಕೃತಿ ಬೇಕು ಎಂಬ ನಂಬಿಕೆಯೊಂದಿಗೆ ಹಾಲು ಮತ ಸಂಸ್ಕೃತಿಯ ಪವಿತ್ರತೆ, ಆಚಾರ ವಿಚಾರಗಳ ಬಗ್ಗೆ, ಪರಿಸರ ರಕ್ಷಣೆ ಬಗ್ಗೆ ನೀಡಲು ಶ್ರೀ ಸಿದ್ದರಾಮಾನಂದ ಮಹಾಸ್ವಾಮೀಜಿ ಅವರು ಜಾಗೃತಿ ಮೂಡಿಸಲಿದ್ದಾರೆ. ಕನಕ ಗುರುಪೀಠ ಸಮಿತಿಯ ಗ್ರಾಮ ಮಟ್ಟದ ಸದಸ್ಯರೊಂದಿಗೆ ತಾಲೂಕು ಮುಖಂಡರು ಸಮಯಕ್ಕೆ ಸರಿಯಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಸಭೆಯಲ್ಲಿ ಪಾಲ್ಗೊಳ್ಳಬೇಕು. ಸುಮಂಗಳಿಯವರು ಕುಂಭ ಕಳಸದೊಂದಿಗೆ ಆಗಮಿಸಲು ಕೋರಲಾಗಿದೆ. ಡೊಳ್ಳು ಬಾಜು ಭಜಂತ್ರಿಯೊಂದಿಗೆ ಮೆರವಣಿಗೆಯಲ್ಲಿ ಪಾಲ್ಗೊಂಡು ಯಶಸ್ವಿಗೊಳಿಸಬೇಕೆಂದು ಹೇಳಿದರು. ಪೀಠಾಧ್ಯಕ್ಷರು ಕಾಗಿನೆಲೆ ಮಹಾಸಂಸ್ಥಾನ ಕನಕ ಗುರುಪೀಠ ಪೂಜ್ಯರಿಂದ ಹಾಲು ಮತ್ತು ಧರ್ಮ ಮತ್ತು ಪರಿಸರ ಜಾಗೃತಿಗಾಗಿ ಶ್ರಾವಣ ಯಾತ್ರೆ ಕುರಿತು ನಮ್ಮ ತಾತವರು ಶ್ರಾವಣ ಯಾತ್ರೆ ಅಂತ ಈ ಒಂದು ಕಾರ್ಯಕ್ರಮ ಅನ್ಕೊಂಡ ಸಿದ್ದರಾಮಯ್ಯ ಪ್ರತಿ ವರ್ಷದಂತೆ ಶ್ರಾವಣ ಮಾಸದಲ್ಲಿ, ವಿಶೇಷವಾಗಿ ಶ್ರಾವಣ ಮಾಸದಲ್ಲಿ ನಮ್ಮ ಜನಾಂಗದವರು ಪ್ರವಚನ ಮಾಡಿ ಜಾಗೃತಿ ಮೂಡಿಸಲು ಅವರ ಒಂದು ಕಾರ್ಯಕ್ರಮ. ಹೈದರಾಬಾದ್ ಕರ್ನಾಟಕ ತುಂಬ ಅವರು ಹೈದರಾಬಾದ್ ಕರ್ನಾಟಕ ತಾತ್ಪರ್ಯ ಗುಲ್ಬರ್ಗ ವಿಭಾಗ ಪೀಠಾಧ್ಯಕ್ಷರು 16/8 ಮಧ್ಯಾಹ್ನ ಸುಮಾರು 2:30 ಗಂಟೆಗೆ ರಾಯಚೂರು ತಾಲೂಕಿನ ಹುಣಸಹಳಹುಡ ಗ್ರಾಮಕ್ಕೆ ಶ್ರಾವಣ ಯಾತ್ರೆ ಅಂಗವಾಗಿ ಹಾಲು ಮತ ಧರ್ಮ ಮತ್ತು ಪರಿಸರ ಜಾಗೃತಿಗಾಗಿ ಆಗಮಿಸುತ್ತಿರುವ ಪರಮ ಪೂಜ್ಯ ಸಿದ್ದರಾಮಾನಂದ ಸ್ವಾಮೀಜಿಯವರು ಪೀಠಾಧ್ಯಕ್ಷರು ಶ್ರೀ ಕಾಗಿನೆಲೆ ಮಹಾಸಂಸ್ಥಾನ ಕನಕ ಗುರುಪೀಠ ಚಿಂತನೆಗೆ ಇವರು ಸಮಾಜದಲ್ಲಿ ಬದುಕಬೇಕಾದರೆ ಸಂಸ್ಕೃತಿ ಬೇಕು, ಜೀವ ಸಂಕುಲ ಬದುಕಬೇಕಾದರೆ ಪ್ರಕೃತಿ ಬೇಕು ಎಂಬ ನಂಬಿಕೆಯೊಂದಿಗೆ ಹಾಲು ಮತ ಸಂಸ್ಕೃತಿಯ ಪಾವಿತ್ರ್ಯತೆ, ಆಚಾರ ವಿಚಾರಗಳ ಬಗ್ಗೆ, ಪರಿಸರ ರಕ್ಷಣೆ ಬಗ್ಗೆ ಜಾಗೃತಿ ನೀಡಲು ಪರಮ ಪೂಜ್ಯ ಶ್ರೀ 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 ಸಿದ್ದರಾಮಾನಂದ ಮಹಾಸ್ವಾಮೀಜಿಯವರು ಆಗಮಿಸಿದ್ದಾರೆ. ಕಾರಣ ಗುರುಪೀಠ ಸಮಿತಿಯ ಗ್ರಾಮ ಮಟ್ಟದ ಸದಸ್ಯರೊಂದಿಗೆ ತಾಲೂಕಾ ಮುಖಂಡರು ಸಮಯಕ್ಕೆ ಸರಿಯಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಸಭೆಯಲ್ಲಿ ಭಾಗವಹಿಸಬೇಕೆಂದು ವಿನಂತಿಸಿಕೊಳ್ಳುತ್ತೇವೆ. ಸುಮಂಗಲೆಯರು ಕುಂಭ ಕಳಸದೊಂದಿಗೆ ಆಗಮಿಸಲು ಕೋರಲಾಗಿದೆ. ಡೊಳ್ಳು ಬಾಜು ಭಜಂತ್ರಿಗಳೊಂದಿಗೆ ಮೆರವಣಿಗೆಯಲ್ಲಿ ಪಾಲ್ಗೊಂಡು ಯಶಸ್ವಿಗೊಳಿಸಬೇಕೆಂದು ಕೋರಲಾಗಿದೆ. ಈ ಸಭೆಯಲ್ಲಿ ಗಿಡ ಮರಗಳು ವಿತರಿಸಲಾಗುವುದು. ಅಧ್ಯಕ್ಷರು ಹೇಳಿದಾಗೆ ನಮ್ಮ ಕನಕ ಗುರುಪೀಠದ ಪೀಠಾಧ್ಯಕ್ಷರಾದಂಥ ಶ್ರೀ 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 ಸಿದ್ದರಾಮಾನಂದ ಸ್ವಾಮಿಗಳು ಕನಕ ಗುರುಪೀಠ ಗುಲ್ಬರ್ಗ ವಿಭಾಗ ಇವರು ನಮ್ಮ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಕೇವಲ ರಾಯಚೂರು ಜಿಲ್ಲೆ ಮಾತ್ರ ಅಲ್ಲ, ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಬರ್ತಕ್ಕಂಥ ಪ್ರತಿಯೊಂದು ಜಿಲ್ಲೆಯಲ್ಲಿ ಕೆಲವೊಂದು ಗ್ರಾಮಗಳನ್ನು ಮತ್ತು ತಾಲೂಕಿನಲ್ಲಿ ಕೂಡ ಈ ಶ್ರಾವಣ ಮಾಸದ ಅಂಗವಾಗಿ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಮಾಡುತ್ತಾ ಬಂದು ಜನರಲ್ಲಿ ಈ ಒಂದು ಶ್ರಾವಣ ಮಾಸದ ಒಂದು ಧಾರ್ಮಿಕ ಕಾರ್ಯಕ್ರಮದ ಬಗ್ಗೆ ಜಾಗೃತಿ ಮೂಡಿಸುವ ಸಲುವಾಗಿ ಸಮಾಜದಲ್ಲಿ ಒಂದು ಸಮಾನತೆ ಬರಬೇಕಂತೇಳಿ ಅವರು ಪ್ರತಿ ವರ್ಷ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಾರೆ. ಅದಕ್ಕಾಗಿ ತಮ್ಮ ಕಡೆಯಿಂದ ಕೂಡ ಈ ಒಂದು ಕಾರ್ಯಕ್ರಮದ ಬಗ್ಗೆ ಪ್ರಚಾರವಾಗಲಿರ್ತಕ್ಕಂಥ ಒಂದು ಉದ್ದೇಶದಿಂದ ನಾಳೆ 16ನೇ ತಾರೀಕಿಗೆ ನಮ್ಮ ತಾಲೂಕಿನ ಹುಣಸಹಳಹುಡ ಗ್ರಾಮದಲ್ಲಿ ಈ ಒಂದು ಧಾರ್ಮಿಕ ಕಾರ್ಯಕ್ರಮವನ್ನು ಸ್ವಾಮೀಜಿಯವರು ಹಮ್ಮಿಕೊಂಡಿದ್ದಾರೆ. ಅದಕ್ಕಾಗಿ ನಾವೆಲ್ಲರೂ ಕೂಡ ತಾಲೂಕಿನ ಆಗುಂತ ಸಮಾಜದ ಮುಖಂಡರು ಮತ್ತು ನಮ್ಮ ಸಮಾಜದ ಬಂಧುಗಳು ಜೊತೆಗೆ ಆ ಗ್ರಾಮದ ಎಲ್ಲ
ಮಹಿಳೆಯರು ತುಂಬ ಕಳಸಗಳೊಂದಿಗೆ ಅದ್ದೂರಿಯಾಗಿ ಮೆರವಣಿಗೆ ಮಾಡುತ್ತಾ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ಈ ಮೂಲಕ ತಮ್ಮಲ್ಲಿ ನಾನು ವಿನಂತಿಸಿಕೊಳ್ಳುತ್ತೇನೆ.